ನಮಸ್ಕಾರ ಮಿತ್ರರೇ, ನಾನು ಡಾಕ್ಟರ್ ನಾರಾಯಣ್ ಮದ್ಗಿಲ, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ತುಂಬ ನಮ್ಮ ವ್ಯೂವರ್ಸ್ ಏನಿದೆ, ಯಾರು ಯೂಟ್ಯೂಬ್ ಮುಖಾಂತರ ಅಥವಾ ಫೇಸ್ಬುಕ್ ಮುಖಾಂತರ ನಮ್ಮ ಚಾನಲ್ಗೆ ಫಾಲೋವರ್ಸ್ ಇದ್ದಾರೆ, ಅವ್ರದ್ದು ಏನು ಕ್ವಶನ್ ಅಂದರೆ, ಸರ್ ಫಿನೈಲ್ ಇಂಪ್ಲಾಂಟು ಅಥವಾ ಫಿನೈಲ್ ಇಂಪ್ಲಾಂಟ್ ಬಗ್ಗೆ ತಾವು ಒಂದು ವಿಡಿಯೋ ಮಾಡಿ ಅದ್ರ ಬಗ್ಗೆ ನಮ್ಗೆ ಸ್ವಲ್ಪ ಕ್ಲಾರಿಟಿ ಬೇಕು. ಯಾವ ಏಜ್ನಲ್ಲಿ ಮಾಡಬೇಕು, ಅದರದ್ದು ಪ್ರೋಸ್ ಏನು, ಅದರದ್ದು ಕಾನ್ಸ್ ಏನು, ಅಂದರೆ ಅದರದ್ದು ಏನು ಬೆನಿಫಿಟ್ಸು, ಅದ್ರದ್ದು ಸೈಡ್ ಎಫೆಕ್ಟ್ ಏನು. ಸೊ ಫಿನೈಲ್ ಇಂಪ್ಲಾಂಟ್ ತುಂಬ ವೆರೈಟೀಸ್ ಇದೆ ಪ್ರೊಸ್ಥೆಟಿಕ್ನಲ್ಲಿ. ಬಟ್ ಇವತ್ತು ನಾನು ಏನು ಇಂಪ್ಲಾಂಟ್ ಬಗ್ಗೆ ಮಾತಾಡ್ತೀನಿ ಅದು ಒಂದೇನಂದರೆ 3 ಪೀಸ್ ಪೆನೈಲ್ ಇಂಪ್ಲಾಂಟ್ ಅಂತ, ಇನ್ಫ್ಲಮೇಬಲ್ ಪೆನೈಲ್ ಇಂಪ್ಲಾಂಟ್ ಅಂತ ಬರೋ ದಿನಗಳಲ್ಲಿ. ಮತ್ತು ಪ್ರೊಸ್ಥೆಟಿಕ್ ಇಂಪ್ಲಾಂಟ್ ಬೇರೆ ಬೇರೆ ವೆರೈಟೀಸ್ ಇರುತ್ತೆ, ಸಿಂಥೆಟಿಕ್ಸ್ ಹಾಕ್ತಾರೆ, ರಾಡ್ಸ್ ಹಾಕ್ತಾರೆ, ಅದ್ರ ಬಗ್ಗೆ ಮಾಡ್ತೀನಿ. ಬಟ್ ಇದು ಎಲ್ಲರಿಗೂ ಇರಲ್ಲ, ಇದು ರೇರ್ ಆಫ್ ದ ರೇರ್ ಜನರಿಗೆ ಮಾತ್ರ ಯೂಸ್ ಮಾಡೋದು. ಯಾಕಂದರೆ ಇದರದ್ದು ಬೆನಿಫಿಟ್ಸ್ ಎಷ್ಟಿದೆ, ಅದರ ಜೊತೆಗೆ ಇದರದ್ದು ಸೈಡ್ ಎಫೆಕ್ಟು ಬಾಡಿ ಮೇಲೆ ಅಷ್ಟೇ ಇರುತ್ತೆ. ಸೊ 3 ಪೀಸ್ ಪೆನೈಲ್ ಇಂಪ್ಲಾಂಟ್ ಅಂದರೆ ಇದು ಮೇನ್ಲಿ 3 ಪೀಸಸ್ ಇರುತ್ತೆ ಇದರಲ್ಲಿ. ಏನಂದರೆ, 2 ಪೈಪ್ಸ್ಗಳು ಇರುತ್ತೆ. ಈ 2 ಪೈಪ್ಸ್ನ ಏನು ಮಾಡ್ತಾರೆ, ನಿಮ್ಮ ಲಿಂಗ ಏನಿದೆ, ಫಾರ್ ಎಕ್ಸಾಂಪಲ್ ಇದು ಲಿಂಗ ಅಂತ ತಿಳ್ಕೊಳ್ಳಿ, ಇದ್ರ ಒಳಗಡೆ ಇನ್ಸರ್ಟ್ ಮಾಡ್ತಾರೆ. ಇದು ಇಲ್ಲಿ ಫಿಕ್ಸ್ ಆಯ್ತಾ. ಈ ಎರಡನೇದು ಈ ಥರ ಒಂದು ಬಟನ್ ಇರುತ್ತೆ. ಈ ಬಟನ್ನ ಅವ್ರು ಏನು ಮಾಡ್ತಾರೆ, ನಿಮ್ದು ಬೀಜಗಳು ಏನಿದೆ, ವೃಷಣ ಏನಿರುತ್ತೆ ನೋಡಿ, ಅದರಲ್ಲಿ ಫಿಕ್ಸ್ ಮಾಡ್ತಾರೆ. ಆ ಬಟನ್ಗೆ ಈ ಥರ ಒಂದು ಪೈಪ್ ಇರುತ್ತೆ. ಮೂರನೇದು ಈ ಥರ ಒಂದು ಚಿಕ್ಕ ಬಾಟಲು ತಮ್ಮದು ಹೊಟ್ಟೆನಲ್ಲಿ, ಅಬ್ಡಾಮಿನಲ್ಲಿ ಫಿಕ್ಸ್ ಮಾಡ್ತಾರೆ. ಇದು ಡೆಮೋಗೆ ದೊಡ್ಡ ಕಾಣಿಸ್ತಿದೆ, ಚಿಕ್ಕ ಬಾಟಲ್ ಇರುತ್ತೆ. ಸೊ ಇದು ಫಂಕ್ಷನ್ ಹೇಗಾಗುತ್ತೆ ಅಂದರೆ, ಇದು ನಾನು ನಾರ್ಮಲ್ ಮನೆ ಸ್ಪ್ರೇ ಯೂಸ್ ಮಾಡ್ತಾ ಇದ್ದೀನಿ. ಬಟ್ ದ ಮೇನ್ ಇಂಟೆನ್ಷನ್ ಅಂದರೆ 3 ಪೀಸ್ ಪೆನೈಲ್ ಇಂಪ್ಲಾಂಟ್ ಹೇಗೆ ವರ್ಕ್ ಆಗುತ್ತೆ, ಅದ್ರ ಮೆಕ್ಯಾನಿಸಮ್ ಏನಂತ. ಸೊ ಇದು ಸಿಂಪಲ್ ಮೆಕ್ಯಾನಿಸಮ್ ಇದೆ, ಇದರಲ್ಲಿ ಯಾವುದೋ ಒಂದು ದೊಡ್ಡ ರಾಕೆಟ್ ಸೈನ್ ಇಲ್ಲ. ಸೊ ಈ 2 ರಾಡ್ನ ಲಿಂಗ ಒಳಗಡೆ ಇನ್ಸರ್ಟ್ ಮಾಡಿಬಿಟ್ಟು, ಈ ರಾಡ್ಗೆ ಈ ಬಟನ್ಗೆ ಏನು ಮಾಡ್ತಾರೆ, ಈ ಥರ ಕನೆಕ್ಷನ್ ಕೊಟ್ಟಿರ್ತಾರೆ. ಆಮೇಲೆ ಈ ಹೊಟ್ಟೆ ಒಳಗಡೆ ಬಾಟಲ್ ಕೂಡ್ಸಿದಾರೆ ನೋಡಿ, ಅದರಲ್ಲಿ ನೀರಿರುತ್ತೆ. ಸೊ ಇವಾಗ ಫಂಕ್ಷನ್ ಹೇಗಾಗುತ್ತೆ ಅಂದರೆ, ಇವಾಗ ನಾರ್ಮಲ್ ಅವಸ್ಥೆನಲ್ಲಿ ನಿಮ್ದು ಲಿಂಕ್ ಹೀಗಿರುತ್ತೆ ಅಂತ ತಿಳ್ಕೊಳ್ಳಿ, ಬೆಂಡು ಈ ಥರ. ಇಲ್ಲಿ ವೃಷಣಗೆ ಇಲ್ಲಿ ಬಟನ್ ಫಿಕ್ಸ್ ಮಾಡಿದ್ದಿರ್ತಾರೆ. ಇಲ್ಲಿ ಕೆಳಗಡೆ ವೃಷಣ ಏನಿರುತ್ತೆ ಅಲ್ಲ, ಅದರಲ್ಲಿ ಒಂದು ಬಟನ್ ಇರುತ್ತೆ. ಈ ಥರ ಬಟನ್ಗೆ ನಾವು ಏನು ಮಾಡಬೇಕು, ನಾವು ಹೇಗೆ ಮೊಬೈಲ್ ಸೌಂಡ್ ಜಾಸ್ತಿ ಮಾಡಬೇಕಂದ್ರೆ ಈ ಥರ ಒಳಗಡೆ ಪ್ರೆಸ್ ಮಾಡ್ತಾ ಇರ್ತೀವಲ್ಲ, ಸ್ಲೋಲಿ ಈ ಥರ ಸ್ಟ್ಯಾಂಡ್ ಆಗುತ್ತೆ. ಸೊ ಈಗ ಇದರಲ್ಲಿ ತೋರಿಸ್ಬೇಕಂದ್ರೆ ಡೆಮೋನಲ್ಲಿ ಇವಾಗ ಈ ಥರ ಇದೆ ಅಂತ ತಿಳ್ಕೊಳ್ಳಿ. ನಿಮ್ಮ ಲಿಂಗ ನಿಮಗೆ ಸೆಕ್ಸ್ ಮಾಡಬೇಕಂತ ಆಯ್ತಪ್ಪ, ಸೆಕ್ಸ್ ಮಾಡಬೇಕು. ಸೊ ಅವಾಗ ಏನು ಮಾಡಬೇಕು, ಈ ಬಟನ್ನ ನೀವು ಪ್ರೆಸ್ ಮಾಡಬೇಕು ವೃಷಣ ಒಳಗಡೆ. ಈ ಥರ ಬಟನ್ನ ಪ್ರೆಸ್ ಮಾಡಿದಾಗ ಸ್ಲೋಲಿ ಏನು ಮಾಡುತ್ತೆ, ಇದು ಸ್ಟ್ಯಾಂಡ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಹೇಗೆ ವರ್ಕ್ ಆಗುತ್ತೆ ಅಂದರೆ, ನೀವು ಎಷ್ಟು ಇಲ್ಲಿ ಪ್ರೆಸ್ ಮಾಡಿತಾ ನೋಡಿ, ಇದು ಏನು ಮಾಡುತ್ತೆ, ಏರ್ ಕ್ರಿಯೇಟ್ ಮಾಡಿಬಿಟ್ಟು ಈ ಬಾಟಲ್ ನೀರನ್ನ ಈ ಪೈಪ್ನಲ್ಲಿ ತೊಗೊಂಡು ಬರೋದು. ನಿಮಗೆ ಆಯ್ತಪ್ಪ, ಒಂದು 10 ನಿಮಿಷ ನೀವು ಸೇರಿದ್ರಿ, ಇವಾಗ ಸಾಕು, ತೃಪ್ತಿ ಆಯ್ತು ಅಂತ ತಿಳ್ಕೊಳ್ಳಿ. ತಿರ್ಗಾ ಏನು ಮಾಡಬೇಕು, ಈ ಬಟನ್ನ ಆಫ್ ಮಾಡಬೇಕು. ಆಫ್ ಮಾಡಿದ್ಮೇಲೆ ಈ ಲಿಂಗ ಒಳಗಡೆ ನೀರು ಬಂದಿತ್ತು, ಪೈಪ್ ಒಳಗಡೆ ನೀರು ಬಂದಿತ್ತಲ್ಲ, ಆ ನೀರು ತಿರ್ಗಾ ಏನಾಗುತ್ತೆ, ಬಾಟಲ್ನಲ್ಲಿ ವಾಪಸ್ ಹೋಗುತ್ತೆ. ಆವಾಗ ಸ್ಲೋಲಿ ಉದ್ರೇಕ ಕಡಿಮೆ ಆಗುತ್ತೆ. ಸೊ ಇದು ಒಂದು ಏನಿಲ್ಲ, ಒಂದು ಬಾಟಲ್ದಿಂದ ಯಾವಾಗ ಮೂಡಾಯಿತು, ಸ್ವಲ್ಪ ಪ್ರೆಸ್ ಮಾಡಿದೆ ಅಂದ್ರೆ ಬಾಟಲ್ದು ನೀರು ರಾಡ್ ಒಳಗೆ ಬರ್ತಾ ಇದೆ. ಒಂದು 5 ನಿಮಿಷ 10 ನಿಮಿಷ 15 ನಿಮಿಷ ನೀವು ಸೇರಿದ್ರ, ಆಮೇಲೆ ಆಯ್ತಪ್ಪ ಸಾಕಾಯ್ತು, ನೀವು ಸುಸ್ತಾಗಿದ್ರಿ, ಪಾರ್ಟ್ನರ್ ಸುಸ್ತಾದ್ರೆ ಮತ್ತದು ಬಟನ್ ಆಫ್ ಮಾಡಬೇಕು. ತಿರ್ಗಾ ಅದೇ ನೀರು ಬಾಟಲ್ನಲ್ಲಿ ಹೋಗ್ಬಿಡುತ್ತೆ. ಬಟ್ ಇದು ಹೇಳಕ್ಕೆ ಎಷ್ಟು ಸುಲಭ ಅನಿಸ್ತಾ ಇದೆ ನೋಡಿ, ಅಷ್ಟೇ ಕಾಂಪ್ಲಿಕೇಶನ್ಸ್ ಇದಕ್ಕೆ. ಈಗ ತಮಗೆ ಗೊತ್ತಿರ್ಬೋದು ಏನು ಕಾಂಪ್ಲಿಕೇಶನ್ಸ್ ಅಂದರೆ, ಅದು ಯಾವುದೋ ಮಷಿನ್ ಇರಲಿ, ಅದಕ್ಕೆ ವೇರ್ ಆ್ಯಂಡ್ ಟೇರ್ ಇದ್ದೇ ಇರುತ್ತೆ. ನೀವು ಫ್ರಿಜ್ ತೊಗೋಬೋದು, ವಾಷಿಂಗ್ ಮಷಿನ್ ತೊಗೋಬೋದು, AC ತೊಗೋಬೋದು, ಒಂದು ನಾರ್ಮಲ್ TV ತೊಗೋಬೋದು, ಅಥವಾ ಒಂದು ರಿಮೋಟ್ ಕಂಟ್ರೋಲ್ ಕಾರ್ ಅಂತ ತಿಳ್ಕೊಳ್ಳಿ. ಇದಕ್ಕೆ ಏನಿರುತ್ತೆ, ಸಮ್ ಟೈಮ್ ಇದು ಬಟನ್ ಖರಾಬ್ ಆಗ್ಬೋದು, ಏನೋ ಸ್ಪೇರ್ ಪಾರ್ಟ್ ವೀಕ್ ಆಗಿರ್ಬೋದು, ಅಥವಾ ಟ್ಯೂಬ್ ಲಾಕ್ ಆಗಿರ್ಬೋದು, ಅಥವಾ ಏರ್ ಸಕ್ಷನ್ ಏನು ಮಷಿನ್ ಕ್ರಿಯೇಟ್ ಮಾಡ್ತಾ ಇದೆ, ಅದು ಸಕ್ಷನ್ನಲ್ಲಿ ಏನಾದರೂ ಸಮಸ್ಯೆ ಆಗ್ಬೋದು.
ಸೊ ಇಫ್ ಇನ್ ಕೇಸ್ ಆ ಥರ ಡ್ಯಾಮೇಜ್ ಏನಾದರೂ ಆದರೆ ತಿರ್ಗಾ ರೀಸರ್ಜರಿ ಮಾಡಿಬಿಟ್ಟು ಮತ್ತೆ ಅದನ್ನು ಫಿಕ್ಸ್ ಮಾಡಬೇಕು. ಇದು ಯೂಶಲಿ ಯು ಎಸ್ ದಿಂದ ಇಡೀ ಇಂಟರ್ನ್ಯಾಷನಲ್ ಎಲ್ಲ ನೇಷನ್ನಲ್ಲಿ ಪ್ರತಿಯೊಂದು ರಾಷ್ಟ್ರಕ್ಕೆ ಯು ಎಸ್ ದಿಂದ ಏನಾಗುತ್ತೆ ಎಕ್ಸ್ಪೋರ್ಟ್ ಆಗುತ್ತೆ. ಕಂಪನೀಸ್ ನಾನಾ ಕಂಪನೀಸ್ ಇದೆ ಇದರಲ್ಲಿ. ಕಂಪನೀಸ್ ಏನು ಕ್ಲೇಮ್ ಮಾಡ್ತಾರಂದ್ರೆ 20 ವರ್ಷ ಲೈಫ್ ಇದೆ ಅಂತ. ಬಟ್ ನಿಮ್ಮ ಬ್ಯಾಡ್ ಲಕ್ ಇದ್ರೆ 6 ತಿಂಗಳ ಒಳಗಡೆನೆ ಮಷಿನ್ ಸ್ಪಾಯಿಲ್ ಆಗ್ಬೋದು. ಅವರು ಹೇಳ್ತಾರೆ ರೇಷಿಯೋ ಇಸ್ ವೆರಿ ಲೆಸ್, ಯಾವುದೋ 100ನಲ್ಲಿ 1-2 ಕೇಸಸ್ ಆ ಥರ ಆಗುತ್ತೆ, 98% ಟೈಮ್ ಏನು ಆಗಲ್ಲ ಅಂತ. ಬಟ್ ಯಾಕಂದ್ರೆ ಅದು ಒಂದು ಮಾರ್ಕೆಟಿಂಗ್ ಜಿಮಿಕ್, ಅವ್ರಿಗೆ ಅವ್ರ ಪ್ರಾಡಕ್ಟ್ ಸೇಲ್ ಮಾಡಬೇಕು. ಬಟ್ ದ ಇಂಟೆನ್ಷನ್ ಏನಂದರೆ 3 ಪೀಸ್ ಇಂಪ್ಲಾಂಟು ಇದಕ್ಕೆ ಇವಾಗ ಯಾರ್ಯಾರು ಹಾಕಬೇಕು. ಯಾಕಂದರೆ ಪ್ರತಿಯೊಬ್ಬರು ಈ ಇಂಪ್ಲಾಂಟ್ ಬೇಕಂತ ಇರಲ್ಲ. ಈಗ ಫಾರ್ ಎಕ್ಸಾಂಪಲ್ ಯಾರಿಗೆ ಉದ್ರೇಕ ಟೋಟಲಿ ನೀಲಾಗ್ಬಿಟ್ಟಿದೆ, ಯಾರು ಯಾವುದೋ ಒಂದು ಫಿಸಿಕಲ್ ಡೆಬಿಲಿಟಿದಿಂದ, ಅದು ಡಯಾಬಿಟೀಸ್ ಇರ್ಬೋದು, ಅಥವಾ ಯಾವುದೋ ಒಂದು ಕ್ಯಾನ್ಸರ್ಗೆ ಚಿಕಿತ್ಸೆ ತಗೋತಾ ಇದ್ದಾರೆ, ಅಥವಾ ತುಂಬ ಓಬೇಸಿಗಿದ್ದಾರೆ, ಎರೆಕ್ಷನ್ ಕಳ್ಕೊಂಡಿದ್ದಾರೆ, ಅಥವಾ ಯಾರ್ದು ಸ್ವಲ್ಪ ವಯಸ್ಸು ಜಾಸ್ತಿ ಆಗಿದೆ, 65 ವರ್ಷ 70 ವರ್ಷ, ಬಾಡಿ ವೀಕ್ ಆದ್ರೂ ಮನ್ಸು ವೀಕ್ ಆಗ್ತಾ ಇಲ್ಲ, ಇನ್ನೂ ಸೇರ್ಬೇಕಂತ ಒಂದು ಫೀಲಿಂಗ್ ಇರುತ್ತೆ. ಆ ಕಂಡೀಷನಲ್ಲಿ ಅವ್ರು ಈ ಥರ ಇಂಪ್ಲಾಂಟ್ನ ಫಿಕ್ಸ್ ಮಾಡ್ಬೋದು. ಇದು ಜನರ ಸಾಮಾನ್ಯರಿಗೆ ಇಲ್ಲ. ಯಾಕಿಲ್ಲ ಅಂದರೆ ಕಾಸ್ಟ್. ಈ ಇಂಡಿಯಾನಲ್ಲಿ ಆವರೇಜ್ ಕಾಸ್ಟ್ ಏನಿದೆಯಲ್ಲ, ಒಂದು ಸರ್ಜರಿ ಮಾಡಿಸ್ಬೇಕಿತ್ತು 3+ ಇಂಪ್ಲಾಂಟ್ ಅಂದರೆ 7.5 ಲಕ್ಷದಿಂದ 10 ಲಕ್ಷ ಇದೆ. ಸೊ 10 ಲಕ್ಷ ಕೊಟ್ಬಿಟ್ಟು ಪೆನೈಲ್ ಇಂಪ್ಲಾಂಟು ಫಿಕ್ಸ್ ಮಾಡಬೇಕಂದ್ರೆ ಮೋಸ್ಟ್ಲಿ ತುಂಬ ಜನರಿಗೆ 10 ಲಕ್ಷ ಅಂದರೆ ಇಟ್ ಈಸ್ ಎ ಬಿಗ್ ಅಮೌಂಟ್. ಎಲ್ಲರ ಕೈದಿಂದ ಇದು ಆಗಲ್ಲ. ಸೊ ಇದು 3 ಪೀಸ್ ಇಂಪ್ಲಾಂಟ್ ಏನಿದೆಯಲ್ಲ, ಇದು ಓನ್ಲಿ ಯಾರು ಅಫೋರ್ಡ್ ಮಾಡಬಹುದು ಅವ್ರು ಮಾತ್ರ ಅಫೋರ್ಡ್ ಮಾಡ್ಬೋದು, ಎಲ್ಲರಿಗೂ ಆಗಲ್ಲ. ನೋಡಿ ಮಿತ್ರರೇ, ನಾನು ಯಾಕೆ ಈ 3 ಪೀಸ್ ಇಂಪ್ಲಾಂಟ್ ಅಥವಾ ಇನ್ಫ್ಲಮೇಬಲ್ ಇಂಪ್ಲಾಂಟ್ ಬಗ್ಗೆ ನಾನು ನಿಮಗೆ ಇವತ್ತು ಡೆಮೋ ಮಾಡಿ ತೋರ್ಸೋದು ಉದ್ದೇಶ ಏನಂದರೆ, ನೀವು ಕೆಲಸ ಮಾಡ್ತಾ ಮಾಡ್ತಾ ಬಾಡಿಗೆ ನೀವು ಗಮನ ಕೊಟ್ಟಿಲ್ಲ, ಬಾಡಿಗೆ ನೆಗ್ಲೆಕ್ಟ್ ಮಾಡಿದ್ರ, ಅಯ್ಯೋ ಬಾಡಿ ಇದೆ ನಡೀತಾ ಇದೆ ಬಿಡಿ, ನಾನು ಜಾಬ್ ಮಾಡ್ತೀನಿ, ನಾನು ಕೆಲಸ ಮಾಡ್ತೀನಿ, ನಾನು ಓವರ್ ವರ್ಕ್ ಮಾಡ್ತೀನಿ, ನಾನು ಡಬಲ್ ಶಿಫ್ಟ್ ಮಾಡ್ತೀನಿ, ನಾನು ಹಣ ಗಳಿಸ್ತೀನಿ, ಎಲ್ಲ ಮಾಡಿಬಿಟ್ಟು ನಿಮ್ಮ ಈ ಮಷೀನ್ ಏನಿದೆ ಕೆಲಸ ಮಾಡೋದು ಬಿಟ್ಬಿಟ್ರೆ 10 ಲಕ್ಷ ಹಾಕಬೇಕಾಗುತ್ತೆ. ಅದರದ್ದು ಗ್ಯಾರಂಟಿ ಇರಲ್ಲ. ಸೊ ಉದ್ದೇಶ ಏನಂದರೆ, ತಮ್ಮ ಬಾಡಿ ಇದೆ ವೆರಿ ಕಾಸ್ಟ್ಲಿ, ಅದನ್ನ ಕಾಪಾಡಬೇಕು. ನಮ್ಮ ಬಾಡಿನಲ್ಲಿ ಇಷ್ಟೇ ಒಂದು ಕಿಡ್ನಿ ಇರುತ್ತೆ, ಈ ಸೈಡ್ ಒಂದು ಈ ಸೈಡ್ ಒಂದು ಇಷ್ಟು ಕಿಡ್ನಿ ಇರುತ್ತೆ ಅಂತ ತಿಳ್ಕೊಳ್ಳಿ. ಈ ಕಿಡ್ನಿ ಏನಾದ್ರೂ ಕೆಲಸ ಮಾಡೋದು ಬಿಟ್ಬಿಟ್ರೆ ವಾರಕ್ಕೆ 2 ಸತಿ ಡಯಾಲಿಸಿಸ್ ಮಾಡಬೇಕು. ಡಯಾಲಿಸಿಸ್ ಎಷ್ಟಿರುತ್ತೆ ಅಂದರೆ ನೀವು ನೋಡಿರ್ಬೋದು, ಒಂದು ಫ್ರಿಜ್ ಅಷ್ಟು ಮಷಿನ್ ಇರುತ್ತೆ. ನಿಮ್ಮ ಬಾಡಿಗೆ ಇಲ್ಲಿಂದ ಪೈಪ್ ಹಾಕ್ಬಿಟ್ಟು ನಿಮ್ಮದು ಇಂಪ್ಯೂರ್ಡ್ ಬ್ಲಡ್ನ ಹೊರಗಡೆ ತಗೋತೆ, ಮಷಿನ್ ಫಿಲ್ಟರ್ ಮಾಡೋತೆ, ಅದರೊಳಗಡೆ ಎಲ್ಲ ವಿಷ ಫಿಲ್ಟರ್ ಮಾಡಿ ಹೊರಗಡೆ ತೆಗೆದ್ಬಿಟ್ಟು ಮತ್ತು ನಿಮ್ಮದೇ ರಕ್ತ ನಿಮ್ಮ ಬಾಡಿ ಒಳಗಡೆ ಬಿಡುತ್ತೆ. ಸೊ ಬಾಡಿದ ಇಷ್ಟು ಚಿಕ್ಕ ಮಷಿನ್ನ ರಿಪ್ಲೇಸ್ ಮಾಡೋಕ್ಕೆ ಒಂದು ಫ್ರಿಜ್ ಅಷ್ಟು ಮಷಿನ್ ಬೇಕು. ಅದೂ ಕಾಸ್ಟ್ ಫ್ಯಾಕ್ಟರ್ ಹೇಳಿದ್ರೆ, ಒಂದು ರೀನಲ್ ಟ್ರಾನ್ಸ್ಪ್ಲಾಂಟ್ ಸರ್ಜರಿ, ಅದನ್ನು ನಿಮ್ಮ ಡೋನರ್ ಯಾರಾದರೂ ಇದ್ದರೆ ಒಂದು 5-6 ಲಕ್ಷ, ಟೆಸ್ಟ್ ಗೀಸ್ಟು ಅದು ಇದು ಅಂದ್ರೆ 10 ಲಕ್ಷ ಅಂತ ತಿಳ್ಕೊಳ್ಳಿ. ಡೋನರ್ ಯಾರಾದರೂ ನೀವು ಪರ್ಚೇಸ್ ಮಾಡಬೇಕಂದ್ರೆ 15-20 ಲಕ್ಷ. ಸೊ ಮೇನ್ ಇಂಟೆನ್ಷನ್ ಇದು ಹೇಳೋದೇನೆಂದರೆ, ತಮ್ಮ ಬಾಡಿ ಬಹುಮೂಲ್ಯ, ಅದಕ್ಕೆ ಪ್ರೈಸೇ ಇಲ್ಲ. ತಮ್ಮ ಬಾಡಿನ ಕಾಪಾಡ್ಕೊಳ್ಳಿ. ಯಾಕಂದರೆ ಬಾಡಿನ ಕಾಪಾಡ್ಕೊಂಡ್ರೆ ನಿಮಗೆ ಏನಾಗುತ್ತೆ, ಬಾಡಿ ನಿಮಗೆ ಚೆನ್ನಾಗಿದ್ದು ಕೊಡುತ್ತೆ. ನೀವು ಒಂದು 2 ಲಕ್ಷ ಕೊಟ್ಟು ಬೈಕ್ ತಗೋತೀರಾ, ಒಂದು 10 ಲಕ್ಷ ಕೊಟ್ಟು ಕಾರ್ ಕೊಡ್ತೀರಾ, ಕಾರ್ಗೆ ಟೈಮ್ ಟು ಟೈಮ್ ಸರ್ವಿಸ್ ಮಾಡ್ತೀರಾ, ಕಾರ್ಗೆ ಸ್ವಲ್ಪ ಸ್ಕ್ರ್ಯಾಚ್ ಆಗ ಕೊಡಲ್ಲ, ಕಾರ್ದೊಂದು ಹಾರ್ನ್ ಸ್ವಲ್ಪನೂ ವೀಕ್ ಐತಂದರೆ ಹೋಗ್ಬಿಟ್ಟು ಇಮಿಡಿಯೇಟ್ಲಿ ಮೆಕ್ಯಾನಿಕ್ಗೆ ತೋರಿಸ್ತೀರಾ, ಅದಕ್ಕೆ ರಿಪ್ಲೇಸ್ ಮಾಡ್ಕೋತೀರಾ. ಯಾವಾಗ ನಾವು ಒಂದು 10 ಲಕ್ಷ ವಸ್ತುಗೆ ಅಷ್ಟು ಗಮನ ಕೊಡ್ತೀವಿ, ಅಷ್ಟು ಧ್ಯಾನ ಕೊಡ್ತೀವಿ, ನಮ್ಮ ಇದು ಶರೀರ, ಇದು ಬಾಡಿ ಅಂದರೆ ಅದಕ್ಕೆ ಬೆಲೆನೇ ಇಲ್ಲ. ಎಷ್ಟೋ ಕೋಟಿ ಕೊಟ್ಟರು ಸಿಗಲ್ಲ. ಸೊ ಈ ದೇಹನ
ಚೆನ್ನಾಗಿ ಕಾಪಾಡ್ಕೊಳ್ಳಿ. ಈ ದೇಹನ ಚೆನ್ನಾಗಿ ಕಾಪಾಡ್ಕೊಟ್ಟಿಲ್ಲ ಅಂದರೆ ಈ ಥರ ಮೂರು ಐಟಮ್ಗಳು ನಿಮ್ಮ ಬಾಡಿನಲ್ಲಿ ಇನ್ಸರ್ಟ್ ಮಾಡಬೇಕು. ಇದು ಲಿಂಗನಲ್ಲಿ ಹಾಕಬೇಕು, ಇದು ವೃಷ್ಣನಲ್ಲಿ ಹಾಕ್ಬಿಟ್ಟು ಇದು ಪೈಪ್ ಹೊಟ್ಟೆನಲ್ಲಿ ಬಿಡಬೇಕು, ಇದು ಬಾಟಲ್ ನಿಮ್ಮ ಹೊಟ್ಟೆನಲ್ಲಿ ಇಡಬೇಕು. ಆವಾಗ ಇದೂ ಏನಂದರೆ ಇದು ಒಂಥರ ನಿಮ್ಮ ಪಾರ್ಟ್ನರ್ಗೆ ನೀವು ಖುಷಿ ಕೊಡ್ತಾ ಇದ್ದಾರಂತ ಅಷ್ಟೇ. ಅವರು ಸೆಕ್ಸ್ ಮಾಡಬೇಕು, ಸೆಕ್ಸ್ ಮಾಡಬೇಕು, 5 ಬಟನ್ ಚಾಲೂ ಮಾಡಿರಿ, ಬಟನ್ ಚಾಲೂ ಮಾಡಿಬಿಟ್ರೆ ಈ ಥರ ಸ್ಪ್ರೇ ಮಾಡ್ತಾ ಹೋಗ್ತೀವಿ, ಉದ್ರೇಕ್ ಬರುತ್ತೆ, ಏನೋ ಮಾಡ್ತೀರಾ ಹೋಗ್ತೀರಾ, ಬಟ್ ಫೀಲಿಂಗ್ ಇರಲ್ಲ. ಯಾಕಂದ್ರೆ ಇದು ಜಸ್ಟ್ ಮಷಿನ್ದಿಂದ ಸ್ಟ್ಯಾಂಡ್ ಆಗ್ತಾ ಇದೆ, ಹಿಂಗೆ ಮಾಡ್ತಾ ಇದ್ದೀರಾ, ಏನೋ ಆಯ್ತು ಅಷ್ಟೇ. ಸೊ ಇದು 3 ಪೀಸ್ ಇಂಪ್ಲಾಂಟು. ಸೊ ಬರುವ ವಿಡಿಯೋನಲ್ಲಿ ಪ್ರೊಸ್ಥೆಟಿಕ್ ಇಂಪ್ಲಾಂಟ್ನಲ್ಲಿ ಮತ್ತೊಂದು ಇಂಪ್ಲಾಂಟ್ ಬಗ್ಗೆ ನಾನು ಹೇಳ್ತೀನಿ. ಇಂಟೆನ್ಷನ್ ಈಸ್ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಏನು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಂದ್ರೆ ತಮ್ಮ ಬಾಡಿ ಬಹುಮೂಲ್ಯ ಇದೆ, ಇದಕ್ಕೆ ಗಮನ ಕೊಡಿ. ಆರೋಗ್ಯಂ ಧನ ಸಂಪಾದನ ಅಂತ ಹೇಳ್ತಾರೆ. ನೀವೇನು ಧನ ಅರ್ಜನೆ ಮಾಡ್ತಿರಲ್ಲ, ಎಲ್ಲಕ್ಕಿಂತ ಶ್ರೇಷ್ಠ ಧನ ಏನಂದ್ರೆ ಆರೋಗ್ಯ, ಹೆಲ್ತ್ ಈಸ್ ವೆಲ್ ಅಂತ ಹೇಳ್ತಾರೆ ನೋಡಿ. ಹೆಲ್ತ್ ಈಸ್ ವೆಲ್. ಶರೀರಂ ಖಲು ಧರ್ಮಾರ್ಥ ಸಾಧನಂ ಅಂತ ಹೇಳ್ತಾರೆ. ಬಾಡಿ ಏನಿದೆಯಲ್ಲ, ಧರ್ಮ ಮಾಡಬೇಕು, ಅರ್ಥ ಅಂದ್ರೆ ದುಡ್ಡು ಗಳಿಸ್ಬೇಕು, ಮತ್ತು ಮೋಕ್ಷ ಪಡಿಬೇಕು, ಎಲ್ಲಾನೇ ಮಾಡ್ಬೇಕು ನಿಮಗೆ ಅಂದ್ರೆ ನಿಮ್ಮ ಶರೀರನ ಫಿಟ್ ಇಟ್ಕೋಬೇಕು. ಶರೀರ ಫಿಟ್ ಇದ್ರೆ ಯಾವುದು ನಿಮಗೆ ಡಯಾಲಿಸಿಸ್ ಅವಶ್ಯಕತೆ ಇರಲ್ಲ, ಯಾವುದೋ ಇಂಪ್ಲಾಂಟ್ ಅವಶ್ಯಕತೆ ಇರಲ್ಲ, ಯಾವುದೋ ಸ್ಪೆಕ್ಟ್ದ ಅವಶ್ಯಕತೆ ಇರಲ್ಲ, ಮತ್ತು ಯಾವುದೋ ಬೇರೆ ಬೇರೆ ಐಟಮ್ದ ಅವಶ್ಯಕತೆ ಇರಲ್ಲ. ಸೊ ಈ ವಿಡಿಯೋ ತಮಗೆ ಇಷ್ಟ ಆದರೆ ತಮ್ಮ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ. ಇನ್ನವರೆಗೆ ತಾವು ಇನ್ ಕೇಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ಥರ ಇಂಟ್ರೆಸ್ಟಿಂಗ್ ಸೆಕ್ಸ್ ರಿಲೇಟೆಡ್ ವಿಡಿಯೋ ಎವ್ರಿ ವೀಕ್ 2 ವಿಡಿಯೋ 3 ವಿಡಿಯೋ ನಾವು ಮಾಡ್ತಾ ಇರ್ತೀವಿ. ನಮ್ಮ ಬಿಜಿ ಶೆಡ್ಯೂಲ್ನಲ್ಲಿನೂ ಇದು ಸಂಡೇಸ್ ಪ್ಲ್ಯಾನ್ ಮಾಡಿಬಿಟ್ಟು ಆ ಥರ ಮಾಡ್ತೀವಿ. ಸೊ ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದ.